ಈಗ ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವಿನ ಸಂಘರ್ಷ ಮತ್ತೆ ಮುಂದುವರೆದು ಬಿಟ್ಟಿದೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮಗಳ ನೌಕರರು ನಾಳೆ ಮುಷ್ಕರವನ್ನ ಕೈಗೊಳ್ಳಲಿದ್ದಾರೆ. ನಾಳೆ ನೌಕರರು ಅನೇಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬೆಂಗಳೂರು ಚಲೋವನ್ನ ಹಮ್ಮಿಕೊಂಡಿದ್ದಾರೆ. ಜೊತೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆಗುತ್ತೆ. ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಸರ್ಕಾರಕ್ಕೆ ನಾಳೆ ಸಂಜೆವರೆಗೂ ಕೂಡ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಬೇಡಿಕೆ ಸಂಬಂಧ ಸರ್ಕಾರ ನಿರ್ಣಯವನ್ನ ಎಲ್ಲಾದರೂ ತೆಗೆದುಕೊಳ್ಳೇ ಇದ್ರೆ ನಾವು ಬಂದ್ ಮಾಡ್ತೀವಿ, ಮುಷ್ಕರವನ್ನ ನಡೆಸ್ತೀವಿ ಅಂತ ಸಾರಿಗೆ ನೌಕರರಿಗೆ ಈಗಾಗಲೇ ಒಂದು ಕಡೆ ಹೇಳಿದ್ರು. ಬಟ್ ಆದರೆ ಎಲ್ಲಾದರೂ ಮುಷ್ಕರ ಆದರೆ ಕೆಎಸ್ಆರ್ಟಿಸಿ ಈ ಶಿಸ್ತು ಕ್ರಮದ ಎಚ್ಚರಿಕೆ ಕೂಡ ಕೊಟ್ಟಿದೆ. ಯಾಕಂದ್ರೆ ಅವರೆಲ್ಲ ಎಸೆನ್ಷಿಯಲ್ ಅಂಡರಲ್ಲಿ ಬರುವಂಥವ್ರು, ಕೆಲಸ ಮಾಡಲೇಬೇಕು. ಹಾಗಾದ್ರೆ ಕೆಲಸಕ್ಕೆ ಹಾಜರಾಗದೇ ಇದ್ರೆ ನಿಮಗೂ ವೇತನ ಕಡಿತ ಮಾಡ್ತೀವಿ ಅನ್ನೋದಾಗಿ ಕಠಿಣ ಕ್ರಮ ಆಗುತ್ತೆ ಅನ್ನೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಒಂದು ಕಡೆ ಈ ಸಾರಿಗೆ ನೌಕರರದ್ದು ಬೇಡಿಕೆ ಇದು ನಿತ್ಯ ನಿರಂತರ ಅನ್ನೋ ಲೆಕ್ಕಕ್ಕಾಗಿದೆ. ಅವ್ರು ಯಾವಾಗಿಂದನೂ ಕೇಳ್ತಾರೆ. ಇತರೆ ಸರ್ಕಾರಿ ಇವ್ರ ಲೆಕ್ಕಕ್ಕೆ ನಮ್ಮ ನಿಗಮ ಮಂಡಳಿ ಥರ ನಮ್ಮನ್ನು ಲೆಕ್ಕಕ್ಕೆ ಹಾಕೋಬೇಡಿ, ಸರಿಸಮಾನವಾದ ವೇತನದ ಅವ್ರ ಬೇಡಿಕೆ ಆಗಲಿಂದನೂ ಇದೆ. ಇದು ಭಾಳ ಕಷ್ಟ ಸಾಧ್ಯ, ಇದು ಕೊಡೋದಕ್ಕಾಗಲ್ಲ. ಯಾಕಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಇರೋದ್ರಿಂದ ಇವರನ್ನು ಸರ್ಕಾರಿ ಅಡಿಯಲ್ಲಿ ತರೋದಕ್ಕೆ ಅಂದರೆ ಈಗ ಏನು ಸಹ ಸರ್ಕಾರಿ ಅಡಿ ತಂದಿದ್ದಾರೆ ಅದರ ಅಡಿಯಲ್ಲೇ ಇರಬೇಕಾಗತ್ತೆ. ಇವ್ರು ಕಾರ್ಮಿಕರ ಕಿರುಕುಳ ನಿಲ್ಲಬೇಕು ಅಂತಂದರೆ ಈ ರೀತಿ ಒಂದು ಏನು ಇದು ಮಾಡಿದಲ್ಲ, ಇದಕ್ಕೆಲ್ಲ ಗಮನ ಕೊಡ್ಬೋದು. ಬೇಡಿಕೆ 38 ತಿಂಗಳು ಏನು ಹಿಂಬಡ್ತಿ ಏನಿತ್ತು ಕೇಳ್ತಿದ್ದಾರೆ ಇವರು, ಅದಕ್ಕೊಂದು 18-20 ಅಂತ ಒಂದು ಲೆಕ್ಕಾಚಾರ ಇವ್ರದ್ದು ಯಾವುದೋ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿ 4 ಗಂಟೆ, 12 ಗಂಟೆ, 1 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಮುಖಂಡರು ಕೂಡ ಮಾತನಾಡಿದ್ದಾರೆ. ಬನ್ನಿ ಅವರ ಆಗ್ರಹಗಳು ಏನಿದೆ ನೋಡ್ಕೊಂಡ್ ಬರೋಣ. ಸರ್ಕಾರದ ಆಡಳಿತ ವರ್ಗದ ಯಾವುದೇ ಗೊಡ್ಡು ಬೆದರಿಕೆಗಳನ್ನ ನೀವು ಎದುರದಲ್ಲೇ ನಿಮ್ಮ ಬೇಡಿಕೆಗಳನ್ನ ಪಡ್ಕೊಳ್ಳಿಕ್ಕೆ ಅಂದು ಸ್ವಾತಂತ್ರ್ಯ ಯೋಧರ ಪಾರ್ಕಿಗೆ 19ನೇ ತಾರೀಕು ಬರಬೇಕು ಅಂತಕ್ಕಂಥ ಮನವಿಯನ್ನ ನಾನು ಮೊದಲನೇದಾಗಿ ಮಾಡ್ತಾ ಇದ್ದೀನಿ. ಎರಡನೇದು, ನಮಗೆ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಇದು ಪ್ರಜಾಪ್ರಭುತ್ವ ಸರ್ಕಾರವೋ ಅಥವಾ ಹಿಟ್ಲರ್ನ ಸರ್ಕಾರವೋ ಅಂತಕ್ಕಂಥ ಕೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ ಈಗ. ಯಾಕೆಂದ್ರೆ BMTCನಲ್ಲಿ ನೌಕರರ ನಡುವೆ ಮಾತಾಡ್ಲಿಕ್ಕೆ ಡಿಪೋಗಳಿಗೆ ಹೋದ್ರೆ ಪೊಲೀಸರನ್ನ ಕರ್ಕೊಂಡ್ಬರ್ತಕ್ಕಂಥ ಇದು ಯಾವುದೇ ನಾಗರಿಕ ಸರ್ಕಾರಕ್ಕೆ ಸಭ್ಯತೆ ಅಲ್ಲ. ಯಾಕೆಂದ್ರೆ ಮಾನ್ಯ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ, ನಾನು ಸಮಾಜವಾದಿ, ರೈತರ ಕಾರ್ಮಿಕರ ಸಮಸ್ಯೆಗಳಿದ್ರೆ ನಾನು ಪರಸ್ಪರ ಅವ್ರ ಜೊತೆ ಕೂತು ಮಾತನಾಡಿ ಬಗೆಹರಿಸ್ತೀನಿ, ನಾನು ಪ್ರಜಾಪ್ರಭುತ್ವವಾದಿ, ನಾನು ಸಮಾಜವಾದಿ ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಜನತೆಗೆ, ದೇಶದ ಜನರಿಗೆ ಹೇಳ್ತಾರೆ ಯಾವಾಗ ಮೋದಿ ಅವ್ರನ್ನ ಉದ್ದೇಶಿಸಿ ಮಾತನಾಡುವಾಗ. ಆದ್ರೆ ಸಾರಿಗೆ ನಿಗಮಗಳ ನೌಕರರು ತಮ್ಮ ಬೇಡಿಕೆಗಳ ಬಗ್ಗೆ ತಮ್ಮ ಮುಖಂಡರ ಜೊತೆ ಚರ್ಚೆ ಮಾಡ್ತಾರೆ ಅಂತೇಳಿ ಡಿಪೋಗಳಿಗೆ ಹೋದ್ರೆ ಆ ಡಿಪೋಗಳ ಹತ್ರ ಆ ಪೊಲೀಸ್ನವ್ರನ್ನ ನೀವು ಹಾಕ್ತೀರಾ ಅಂದ್ರೆ ಇದು ಅತ್ಯಂತ ಖಂಡನೀಯ. ನಾವು ಯಾವುದೇ ಸಂದರ್ಭದಲ್ಲಿ ಇದನ್ನ ಒಪ್ಲಿಕ್ಕೆ ತಯಾರಿಲ್ಲ. ನೀವು ಒಂದ್ ರೀತಿ ಸಾರಿಗೆ ನೌಕರನ್ನ ಕಾಲ್ ಕೆರೆದು ಒಂದು ಪ್ರತಿಭಟನೆಗೆ ಕರೆ ಕೊಡ್ತಾ ಇದ್ದೀರಾ ಅಂತೇಳಿ ನಮಗೆ ಅನಿಸ್ಲಿಕ್ಕೆ ಶುರುವಾಗಿದೆ. ಸದ್ಯ ಈ ಬೆಂಗಳೂರು ಚಲೋ ಗಮನಿಸ್ತಾ ಇದ್ರೆ ಪಾಪ ಸಾರಿಗೆ ನೌಕರರ ಆಕ್ರೋಶದ ಕಟ್ಟೆ, ಅಸಮಾಧಾನ ಕಟ್ಟೆ ಒಡೆದೋಗ್ಬಿಟ್ಟಿದೆ. ಸಂಧಾನ ಸಭೆಗಳೆಲ್ಲವೂ ಕೂಡ ಫೇಲ್ ಆಯ್ತು. ಈ ವೇತನಕ್ಕೆ ಸಂಬಂಧಪಟ್ಟಂತೆ ಆಗ್ತಿಲ್ಲ ಅಂದ್ರೆ ಸರ್ಕಾರ ಒಂದ್ ರೀತಿ ಚೌಕಾಸಿ ಮಾಡ್ದಂಗಿದೆ ಇವ್ರ ವಿಚಾರದಲ್ಲಿ. ಕೇಳೋದೆಲ್ಲವನ್ನು ಈಡೇರಿಸ್ತಾ ಕೂತ್ಕೊಳ್ಳೋಕೆ ಸರ್ಕಾರದ ಅಡಿಯಲ್ಲಿ ಆಗೋದಿಲ್ಲ, ಯಾವುದೇ ಸರ್ಕಾರ ಇದ್ರೂ ಆಗೋದಿಲ್ಲ. ಹಂಗಂತ ಅವ್ರನ್ನ ಪೂರ್ತಿ ಕಡೆಗಣನೆ ಮಾಡೋಕ್ಕೂ ಆಗೋದಿಲ್ಲ. ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಭರವಸೆ ಕೊಡ್ತಾರೆ, ಒಂದಷ್ಟು ಅಲ್ಲೇ ಸ್ಪಾಟಲ್ಲೇ ಕೆಲವೊಂದನ್ನು ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಬಿಟ್ಟು ಅಲ್ಲೇ ಈಡೇರಿಸುವಂಥವು ಇದ್ದಾವೆ. ಈ ಹಿಂದೆನೂ ನೋಡಿದ್ದೀವಿ, ಇದು ಕೂಡ ಅದೇ ನಿಟ್ಟಲ್ಲಿ ಆಗುವಂಥದ್ದು. ಆದರೆ ಈಗ ಅವ್ರೇನು ಹೇಳ್ತಾ ಇದ್ರು, ಯಾವುದಾದ್ರೂ ಅಹವಾಲ್ ಕೇಳೋಕ್ಕೋ ಅಥವಾ ಬೇಡಿಕೆ ಇಟ್ಕೊಂಡು ಇದಕ್ಕೆ ಯಾವುದು ಡಿಪೋ ಹತ್ರ ಎಲ್ಲ ಹೋದಾಗ ಪೊಲೀಸವ್ರನ್ನ ಕಳಿಸೋದು, ಇದೆಲ್ಲ ಅಕ್ರಮ ವರ್ತನೆ. ಇವೆಲ್ಲ ಮಾಡಬಾರ್ದು. ಈ ಸರ್ಕಾರದ ದುರ್ವರ್ತನೆಗಳಿಗೆ ಬೇಸತ್ತೆ ಅವರು ಈ ರೀತಿ ಕೂತಿರುವಂಥದ್ದು. ಅವರು ಕೂಡಲೇ ಕ್ರಮಕ್ಕೆ ಆಗ್ರಹಿಸಿ ಒಂದಷ್ಟು ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈಗಾಗಲೇ ಎಲ್ಲ ಬೇಸತ್ತು ನಿಂತಿರೋರೆಲ್ಲ ನಾಳೆ ಯಾವುದಕ್ಕೂ ಬಗ್ಗದೇನೆ ಒಂದಷ್ಟೆಲ್ಲ ಕೂತ್ಕೋಬೋದು, ಹೇಳೋಕ್ಕಾಗಲ್ಲ. ಇದು ಮುಂದಕ್ಕೆ ಹೋಗ್ಬೋದು. ಆದರೆ ಇಲ್ಲಿವರೆಗಿನ ಇವರ ಮುಷ್ಕರಗಳಿಗೂ ಅಥವಾ ಇವರ ಆಗ್ರಹಗಳು ಏನಿದ್ದು, ಮುಷ್ಕರ ಮಾಡಿ ಮುಷ್ಕರದವರೆಗೂ ಹೋಗಿ ನಿಂತಿರುವಂಥದ್ದಿದೆ. ಒಂದು ಸಣ್ಣ ಸಂಧಾನಕ್ಕೂ ಅಥವಾ ನಾಳೆ ಯಾರೋ ಒಬ್ರು ಬಂದು ಸಚಿವರು ಅಥವಾ ಯಾರೋ ಬಂದು ನಿಂತು ಮಾತಾಡಿದಾಗ ಆ ಪಟ್ಟು ಸಡಿಲಿಸಿ ಒಂದು ಮುಷ್ಕರನ ವಾಪಸ್ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ನಾಳೆ ಒಂದಷ್ಟು ಬಸ್ಸಿಗೆ ಈ ತಾಕಲಾಟ ಆಗಬಹುದು. ಒಂದಿಷ್ಟು ಗೊಂದಲ ಕೂಡ ಈಗಾಗಲೇ ಜನರಿಗೂ ಕೂಡ ಶುರುವಾಗಿದೆ. ನಾಳೆ ಏನು ಮಾಡಬೇಕು, ಬೆಳಿಗ್ಗೆಯಿಂದನೇ ಇರುತ್ತಾ ಇಲ್ವಾ, ನಮ್ಮಲ್ಲಿಂದ ಬಸ್ಸಿಗೆ ವಾಪಸ್ ಬರಬೇಕಾದ್ರೆ ಬಸ್ ಇರುತ್ತೆ ಅಲ್ವ, ಸಂಜೆ 6 ಗಂಟೆ ನಂತರ ಅಂತೂ ಇದ್ದೇ ಇರುತ್ತೆ. ಬಟ್ ಗೊಂದಲ ಅಂತೂ ಎಡೆ ಮಾಡಿಕೊಟ್ಟಿದ್ದು. ಬಟ್ ಅಷ್ಟರಲ್ಲಿ ಸರ್ಕಾರ ಏನಾದರೂ ಶುಭ ಸುದ್ದಿ ಕೊಟ್ಟರೆ ನಿಜಕ್ಕೂ ಎಲ್ಲರಿಗೂ ಕೂಡ ಒಂದು ಪ್ರಯತ್ನ ಪಡ್ತಾರೆ. ಒಂದು ಸ್ವಲ್ಪ ಪಟ್ಲು ಸಡಿಲಿಸುವಂಥ ಪ್ರಯತ್ನ ಮಾಡಿ ಅದನ್ನೊಂದು ಭರವಸೆ ಈಡೇರಿಸ್ತೀವಂತ ಭರವಸೆ ಕೊಟ್ಟು ಇನ್ನೊಂದಷ್ಟು ದಿನ ಮುಂದೆ ತಳ್ಳುವಂಥ ಪ್ರಯತ್ನ ಆದರೂ ಆಗ್ಬೋದು, ಅಲ್ಲಿಗಾದರೂ ಆಗಲಿ. ಎಸ್.